ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇರಿ 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 ಇರಿ. ಎಸ್ ಡಿ ಬಾಸ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ, ನೀವು ಟ್ರೈಲರ್ ನೋಡಿರ್ತೀರಾ. ಈ ಟ್ರೈಲರಲ್ಲಿ ನೋಡಿದ್ರೆ ನಿಮ್ಗೊಂದು ವಿಷಯ ಗೊತ್ತಾಗತ್ತೆ. ಎಷ್ಟೋ ವರ್ಷದಿಂದ ಒಬ್ಬರು ಇದೇ ಹೈಟು, ಇದೇ ಕಟ್ಔಟು, ಇದೇ ಸ್ಟೈಲಲ್ಲಿ ಬಂದರು. ಅವ್ರು ಎಲ್ಲೋ ಹೋದರು. ಈಗ ಅದೇ ಕಟ್ಔಟು, ಅದೇ ಹೈಟು, ಅದೇ ಪರ್ಸ್ನಾಲಿಟಿ ಬಂದಿದ್ದಾರೆ. ಅವರೇ ಧನ್ವೀರ್. ಧನ್ವೀರ್ ನನಗೆ ಗೊತ್ತಿರೋಂಗೆ ಒಂದು ಬರೀ ಫ್ರೇಮ್ ಇಟ್ಟರೆ ಸಾಕು, ಸ್ಕ್ರೀನಲ್ಲಿ ತುಂಬ್ಕೋತಾರೆ. ಸೊ ಧನ್ವೀರ್, ಆಲ್ ದ ವೆರಿ ಬೆಸ್ಟ್. ರೇಷ್ಮಾ, ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ನಮ್ಮ ಅಜ್ನೀಶ್ ಎಕ್ಸ್ಟ್ರಾರ್ಡನರಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ತಾರಾ ಜೊತೆ ನಾನು ಆಲ್ರೆಡಿ ಕೆಲಸ ಮಾಡಿದ್ದೀನಿ, ಭಾಳ ವರ್ಷದಿಂದ ಗೊತ್ತು ತಾರಾ ಮೇಡಮ್ ಅವರು. ಆ್ಯಂಡ್ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಚೇತನ್ ಅವರು. ನಾನು ಒಂದು 25-26 ವರ್ಷ ಆಗಿದೆ ಸಿನಿಮಾಗೆ ಬಂದು. ನಾನು ಎಲ್ಲ ಕಡೆ ಕೆಲಸ ಮಾಡ್ತೀನಿ, ನಿಮಗೆ ಗೊತ್ತು. ಎಷ್ಟೋ ಪ್ರೊಡ್ಯೂಸರ್ಸ್ ನೋಡಿದ್ದೀನಿ, ನಿಮ್ಗೆ ಗೊತ್ತು. ಚೇತನ್ ಥರ ಒಂದು ಜೆಂಟಲ್ಮೆನ್, ಬಹಳ ಒಳ್ಳೆ ವ್ಯಕ್ತಿ. ಅದಾದಮೇಲೆ ಪ್ರೊಡ್ಯೂಸರ್, ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು, ನಾನು ಅವ್ರನ್ನ ಭೇಟಿ ಆದಾಗ, ಸರ್ ನೀವು ಗ್ಯಾರಂಟಿ ಈ ಸಿನಿಮಾ ಮಾಡೋಕ್ಕೆ ಬಂದ್ರಾ ಅಂತ, ಯಾಕಂದ್ರೆ ಹೊಸ್ದಾಗಿ ಬಂದಿದ್ದೀರಾ ಅಂತ. ಅವ್ರು ಯಾಕೆ ನೀವು ಈ ಥರ ಕೇಳ್ತಾ ಇದ್ದೀರಾ ಅಂದರು. ನಾನು ಹೇಳಿದೆ, ಇಲ್ಲ ಸರ್, ನೀವು ತುಂಬ ನಿಜವಾಗ್ಲೂ ತುಂಬ ನೋಡೋದಿದೆ, ಸೊ ಇದೆಲ್ಲ ಗೊತ್ತಿಟ್ಕೊಂಡು ಬಂದ್ರಾ ಅಂತ. ಎಲ್ಲ ಗೊತ್ತಿಟ್ಕೊಂಡೆ ಬಂದೆ ಅಂತ ಹೇಳಿದ್ರು. ಆ್ಯಂಡ್ ಎಲ್ಲರೂ ಹೇಳ್ದಂಗೆ ಮುಂಚೆ ಕುಷ್ಕ ಕೇಳಿದ್ರೆ ಬಿರಿಯಾನಿ ಕೊಟ್ಟರು. ಬಹಳ ಬಹಳ ಒಳ್ಳೆ ಪ್ರೊಡ್ಯೂಸರ್. ಸರ್, ನಿಮ್ಗೆ ಈ ಸಿನಿಮಾ ದೊಡ್ಡ ಹಿಟ್ ಆಗಬೇಕು, ನೀವು ಒಳ್ಳೆ ಸಿನಿಮಾಗಳು ಮಾಡಬೇಕು, ಆ್ಯಂಡ್ ನಿಮ್ಮಿಂದ ಸಾಕಷ್ಟು ಟೆಕ್ನಿಷಿಯನ್ಸ್, ಅದಲ್ಲದೆ ಹೊಸ ಕಲಾವಿದರು ಬರಬೇಕು ಆ್ಯಂಡ್ ಗೆಲ್ಲಬೇಕು ಅಂತ ನಾನು ಆಸೆ ಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ಡಿಯರ್ ಡೈರೆಕ್ಟರ್ ಶಂಕರ್ ರಾಮನ್ ನನಗೆ ಯಾಕೆ ಇಡಿಸ್ತಾರೆ ಅಂದರೆ, ನಾನು ಇನ್ಫ್ಯಾಕ್ಟ್ ಇವರ ಜೊತೆ ರೆಗ್ಯುಲರಾಗಿ ಟಚಲ್ಲಿ ಇರ್ತಿದ್ದೆ ಈ ಸಿನಿಮಾ ಆದಮೇಲೇನು. ಯಾಕಂದ್ರೆ ನನಗೆ ಪರ್ಸ್ನಲಾಗಿ ಈ ವ್ಯಕ್ತಿ ಗೆಲ್ಲಬೇಕು ಅಂತ, ಭಾಳ ಪರ್ಸ್ನಲ್ಲಾಗಿ ಗೆಲ್ಲಬೇಕು ಈ ಮನುಷ್ಯ. ಯಾಕೆಂದರೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಆ್ಯಂಡ್ ಇದೆಲ್ಲ ವೇಸ್ಟ್ ಆಗಬಾರ್ದು, ಎಲ್ಲಾದರೂ ಆಚೆ ತರಬೇಕು. ಸೊ ಅಂಥ ಒಂದು ಡೈರೆಕ್ಟರ್ ಗೆಲ್ಲಬೇಕಂದ್ರೆ ಇಂಥ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಸೊ ನನಗೆ ಗೊತ್ತಿರೋಂಗೆ ಶಂಕರ್, ನೀನು ಖಂಡಿತವಾಗ್ಲೂ ಗೆಲ್ತೀಯ. ಆ್ಯಂಡ್ ಗೆದ್ದಾದ ಮೇಲೆ ನನ್ನ ಮರಿಬೇಡ. ಸೊ ಆಲ್ ದ ಬೆಸ್ಟ್. ದಯವಿಟ್ಟು 10ನೇ ತಾರೀಕು ಏಪ್ರಿಲ್ ಇದೇ ಥರ ಥಿಯೇಟ್ರಲ್ಲಿ ತುಂಬಿ ಈ ಸಿನಿಮಾನ ಗೆಲ್ಲಿಸಿ. ಆ್ಯಂಡ್ ಅಫ್ಕೋರ್ಸ್ ನೀವು ಈ ಸಿನಿಮಾನ ಗೆಲ್ಸಿದ್ರೆ ಯಾರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು? ನೀವು ಟ್ರೇಲರ್ ನೋಡಿದಾಗ ಅವ್ರ ಒಂದು ಎಕ್ಸ್ಪ್ರೆಷನ್ ನೋಡಿದ್ರಲ್ಲ, ಅವ್ರಿಗೆ ಅಷ್ಟು ಹಿಡಿಸಿದೆ ಅದು, ಆ ಟ್ರೇಲರು, ಆ ಎಕ್ಸ್ಪ್ರೆಷನ್ ಅಲ್ಲಿ ತುಂಬ ಕ್ಲಿಯರಾಗಿ ಕಾಣುತ್ತೆ, ತುಂಬ ಹಿಡಿಸಿದೆ. ಸೊ ಖಂಡಿತವಾಗ್ಲೂ ನೀವೆಲ್ಲ ಇದನ್ನ ಗೆಲ್ಲಿಸ್ತೀರಿ ಅಂತ ನಂಬ್ತೀನಿ. ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ. ದಯವಿಟ್ಟು ಹುಷಾರಾಗಿ ಇಳಿದು ಮನೆಗೆ ಹೋಗಿ, ಇದಾದ್ಮೇಲೆ ಅಲ್ಲಿಂದ ಎಗರ್ಬಿಡ್ಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸಂಪತ್ ರಾಜ್ ಸರ್. ಚಿತ್ಕಲ್ ಬಿರಾದರ್ ಮ್ಯಾಮ್, ದಯವಿಟ್ಟು ನೀವು ಮಾತನಾಡಬೇಕು. ನಮಸ್ಕಾರ. ಧನ್ವೀರ್ ಅವ್ರ ಜೊತೆಗೆ ನಂದು ಇದು 2ನೇ ಸಿನಿಮಾ. 3ನೇದೊಂದು ಸಿನಿಮಾದಲ್ಲೂ ಮಾಡಿದ್ದೀನಿ. ಬಾಜಾರಲ್ಲಿ ನಾನು ಧನ್ವೀರ್ ಅವ್ರಿಗೆ ತಾಯಿ ಪತ್ರ ಮಾಡಿದ್ದೆ. ಅಲ್ಲಿಂದ ಒಂದು ತಾಯಿ ಮಗನ ಬಾಂಧವ್ಯ. ಐ ಥಿಂಕ್ ಅಮ್ಮನೂ ತಾರಮ್ಮನೂ ಇದನ್ನು ಒಪ್ಕೊತಾರೆ. ಒಂದು ಸರ್ತಿ ಸ್ಕ್ರೀನ್ ಮೇಲೆ ತಾಯಿ ಮಗನ ಪಾತ್ರ ಮಾಡಿದ್ಮೇಲೆ ಯು ಆರ್ ಅ ಮದರ್ ಆ್ಯಂಡ್ ಸನ್ ಫಾರ್ ಎವರ್. ಅದು ವಾಮನಕ್ಕೆ ನನಗೆ ಫೋನ್ ಬಂದಾಗ ಡೇಟ್ಸ್ ಹೊಂದುತ್ತಾ ಇಲ್ಲ, ನಾನು ಮಾಡಲ್ಲ ಅಂತ ಹೇಳಿದ್ದೆ. ಅದಾದ 1 ವಾರಕ್ಕೋ 4 ದಿವಸಕ್ಕೋ ಧನ್ವೀರೇ ಕಾಲ್ ಮಾಡಿಬಿಟ್ಟು, ಯಾಕಮ್ಮ ನಿಮ್ಮ ಧನ್ವೀರಿಗೆ ಡೇಟ್ಸ್ ಕೊಡಲ್ವಾ ಅಂತ ಕೇಳಿದ್ರು. ಅಷ್ಟಕ್ಕೆ ನಾನೆಲ್ಲ ಡೇಟ್ಸನ್ನು ಅರೇಂಜ್ ಮಾಡಿಕೊಂಡು ಈ ಸಿನಿಮಾಗೆ ಬಂದು ಒಳ್ಳೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರುವಂಥ ಒಂದು ಪಾತ್ರನ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಧನ್ವೀರ್ಗೂ ಕೂಡ ಇದೆ, ನನಗನ್ನಿಸ್ತಾ ಇರೋದು ಧನ್ವೀರ್ ಕೂಡ ಇದೆ ಅಂತ ಅನಿಸಿದ್ದು. ಯಾವಾಗ ಅಂದರೆ, ಈ ಶೂಟಿಂಗ್ ಟೈಮಲ್ಲಿ ಅದು ಇದೇ ಥರ ಯುಗಾದಿಯ 1 ವಾರದ ಮುಂಚೆ ನಾವು ಶೂಟ್ ಮಾಡ್ತಾಯಿದ್ವಿ. ಅವರು ಕ್ಯಾರವನಲ್ಲಿರುವಾಗ ನನಗೊಂದು ಸೀರೆ ಕೊಟ್ಟು ಕಳಿಸಿದ್ರು. ಇದು ಯಾಕೆ ಅಂತ ಕೇಳಿಸಿದ್ರೆ, ಅಮ್ಮ ಯುಗಾದಿ ಇದೆ, ಅದಕ್ಕೆ ಧನ್ವೀರ್ ಅವರು ನಿಮ್ಮ ಮಗ ನಿಮ್ಗೆ ಸೀರೆ ಕೊಟ್ಟು ಕಳಿಸಿದ್ದಾರೆ ಅಂತ. ಇನ್ನೂ ಆ ಸೀರೆ ಇದೆ.
ಆ ಸೀರೆ ಅದು ಯಾಕೋ ಗೊತ್ತಿಲ್ಲ, ತುಂಬ ಗ್ರ್ಯಾಂಡ್ ಆಗಿದೆ. ಇಲ್ಲಿವರೆಗೂ ನಾನು ಅದನ್ನು ಉಟ್ಟಿಲ್ಲ. ಐ ಥಿಂಕ್ ಏಪ್ರಿಲ್ 10th ಐ ವಾಂಟ್ ಟು ವೇರ್ ಇಟ್. ಇಲ್ಲಿವರೆಗೂ ಆ ಸೀರೆ ಫುಲ್ ರೆಡಿಯಾಗಿದೆ, ಅದನ್ನ ಉಟ್ಕೊಳ್ಳೋಕೆ ನಿಜವಾಗ್ಲೂ ಟೈಮ್ ಬಂದಿಲ್ಲ. ನಾನು ಇವತ್ತು ಇಲ್ಲಿ ಕೂತಾಗ ಅಂದ್ಕೊಂಡಿದ್ದು ಇದನ್ನು ಏಪ್ರಿಲ್ 10ಕ್ಕೆ ನಾನು ಉಟ್ಕೊಳ್ಳೇಬೇಕು ಅಂತ. ಏಪ್ರಿಲ್ 10 ಎಲ್ಲ ರಿಸಲ್ಟ್ ಹೇಗೆ ಕಾಯ್ತಿದ್ವೋ ಧೂಮ್ ಧಡಾಕ ಮಾಡಬೇಕಾಗಿರುವಂಥದ್ದು. ಕನ್ನಡನ ಗೆಲ್ಲಿಸಬೇಕು, ಕನ್ನಡ ಚಿತ್ರಗಳನ್ನು ಗೆಲ್ಲಿಸಬೇಕು. ನಾವು ಕನ್ನಡದ ಬಗ್ಗೆ ಮಾತಾಡೋದಲ್ಲ, ಕನ್ನಡ ಚಿತ್ರರಂಗ ಹಾಗೆ ಹಿಂಗೆ ಅಂತ ಅನ್ನೋದಲ್ಲ. ಈಗ ನಾವೆಲ್ಲ ಇದೇನು ಕೇಳಿಸ್ತಿದ್ಯೋ ಇದು ಪೂರ್ತಿ ಕರ್ನಾಟಕದ ತುಂಬ ವಾಮನ ಚಿತ್ರ ಜೈಭೇರಿ ಸಾಧಿಸಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೀಗ ನಮ್ಮ ಧನ್ವೀರ್ ಅವರ ಅಮ್ಮ, ಹಂಗೆ ಹೇಳಿದ್ರೆ ತಪ್ಪಾಗ್ಬೋದು, ನಮ್ಮೆಲ್ಲರ ಅಮ್ಮ ತಾರಮ್ಮ ಮಾತನಾಡುವಂಥ ಸಮಯ. ಎಲ್ರಿಗೂ ನಮಸ್ಕಾರ. ಸಿನಿಮಾದವ್ರಿಗೆ ನಿಜವಾದ ದೇವಸ್ಥಾನ ಯಾವುದು ಅಂದರೆ ಚಿತ್ರಮಂದಿರಗಳು. ಆ ದೇವರನ್ನು ಪ್ರತಿನಿಧಿಸೋದು ಈ ಎಲ್ಲ ಅಭಿಮಾನಿಗಳು. ಅದರಿಂದನೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು ಅಂತ ಹೇಳಿ. ನಿಮಗೆಲ್ರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು. ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿದ್ದು ಇರೋದ್ರಿಂದ. ನಿಮ್ಮ ಕೂಗು, ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಚಪ್ಪಾಳೆ, ನಿಮ್ಮ ಎಲ್ಲವೂ ಸೇರಿ. ಮೊದಲನೇದಾಗಿ ಇವತ್ತು ಈ ಸಿನಿಮಾದ ತುಣುಕನ್ನು ಲೋಕಾರ್ಪಣೆ ಮಾಡಿದ ಶ್ರೀಯುತ ದರ್ಶನ್ ರವರಿಗೆ ಕೇಳಿಸ್ತು ಬಿಡ್ರು, ಕೇಳಿಸ್ತು ಬಿಡಿ, ಕೇಳಿಸ್ತು, ರಾಜಸ್ಥಾನವೂ ಕೇಳಿಸ್ತು. ತುಂಬ 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 ಧನ್ಯವಾದಗಳು. ಮುಂದೆ ಮಾತಾಡ್ಲಾ ಇರ್ರು. ಮೊದಲನೇದಾಗಿ ಬಾಲ್ಕನಿಯಲ್ಲಿ ನಿಂತಿರೋ ಮಕ್ಕಳೇ, ಎಲ್ಲ ನನ್ನ ಮಕ್ಕಳ ಥರನೇ ನೀವು. ಅದು ಬಾಲ್ಕನಿ ಅಲ್ಲಿ ಸಜ್ಜೆ ಸುಮ್ಮನೆ ಹಿಂಗೆ ಹಾಕಿರ್ತಾರೆ, ಇನ್ನೂ ತಳ್ಳಿದ್ರಿ ಅಂತ ಇಟ್ಕೋ, ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರ. ಬೇಡ ಮಕ್ಕಳ, ಸ್ವಲ್ಪ ಹಿಂದಕ್ಕೆ ಹೋಗಿ, ಅದು ವರ್ಕಬೇಡಿ, ನಿಂತ್ಕೊಳ್ಳಿ, ವರ್ಕಬೇಡಿ, ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾ ಇರ್ತಾರಪ್ಪ. ಏಕೆಂದರೆ ನೀವು ಸಂತೋಷವಾಗಿ, ನೀವು ಆನಂದವಾಗಿ, ನೀವು ನೆಮ್ಮದಿಯಿಂದ ಇದ್ದರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿರ್ತಾರೆ. ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ಒಂದು ಮಗನಾಗಿ, ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದರೆ ಅದು ಧನ್ವೀರ್. ಅಮ್ಮ ಹೇಳ್ತಾ ಇದ್ರು ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ರಿ ಅಂತ. ಅಮ್ಮ ಅವ್ನು ಸ್ವಲ್ಪ ಜಾಸ್ತಿ, ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ. ಅವನೇನಾಗ್ತಿತ್ತು ಅಂದರೆ ಶೆಡ್ಯೂಲಲ್ಲೂ ಕೇಕ್ ಕಟ್ ಮಾಡಿಸೋ ಜೊತೆಗೆ ಒಂದು ಸೀರೆನೂ ಕೊಡ್ತಿದ್ದ ನನಗೆ. ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ಕಣೋ, ಏಪ್ರಿಲ್ 10ಕ್ಕೆ ಇನ್ನೊಂದು ಸೀರೆ ಕೊಡಿಸ್ಬಿಡು. ನಿಜಕ್ಕೂ ಇವನ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು, ಮೆಚ್ಚುಗೆ ಅನಿಸಿದ್ದು, ಗೆಳೆತನಕ್ಕೆ ಪ್ರಾಣ ಕೊಡುವಂಥ ಜೀವ ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂಥ ಮನುಷ್ಯ. ಹೃದಯವಂತ. ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಧನ್ವೀರ ನೀನು. ತುಂಬ ಸಂತೋಷ ಅನಿಸುತ್ತೆ. ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಿಸ್ತೀನಿ. ಯಾಕಂದರೆ ಆ ಥರದ ಒಂದು ಇದು ಬರಬೇಕು ಅಂತಂದರೆ ರಕ್ತದಿಂದ ಮನೆಯಿಂದನೇ ಬರಬೇಕದಲ್ಲ. ನಿಮ್ಮ ಮನೆಯವ್ರಿಗೆಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶಕ
ಅಜನೀಶ್ ಅವನು ಯಾವ ಸಿನಿಮಾದಲ್ಲಿ ನಾನಿದ್ರು ಕೂಡ ಒಂದು ಒಳ್ಳೆ ಹಾಡು ಕೊಟ್ಬಿಡ್ತಾನೆ ಕಣ್ರಿ. ಅದು ಹೆಂಗೋ ಇಟ್ಟಾಗ್ಬಿಡುತ್ತೆ, ನಮಗೆ ಒಂದೊಂದು ಸತಿ ಗೊತ್ತೇ ಆಗೋದಿಲ್ಲ. ಅಜನೀಶ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಇವನು ಅಂತೇಳಿ. ಅವನಿಲ್ಲ, ಆದರೂ ಅವನ ಅನುಪಸ್ಥಿತಿಯಲ್ಲಿ ಅವನಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ, ನಾಗೇಂದ್ರ ಪ್ರಸಾದ್ರವರಿಗೆ ಮತ್ತು ಎಲ್ರಿಗೂ. ಮತ್ತು ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ, ಪಾಪ ನೀನು ರಾಕ್ಷಸಿ ಅಲ್ಲ ಕಂದ, ನೀನು ಮುದ್ದು ಅಷ್ಟೇ, ರಾಕ್ಷಸಿ ಬೇರೆಯವರು. ನನ್ನ ಅನ್ಬೋದು ಅಲ್ವೇನೋ ಈ ಕ್ಯಾರೆಕ್ಟ್ರು. ಎಷ್ಟು ಚೆಂದ ಕಾಣಿಸ್ತಿ, ತುಂಬ ಖುಷಿ ಆಗುತ್ತೆ. ಆ ಹಾಡು ಸೂಪರ್ ಹಿಟ್ ಆಗೋಕ್ಕೆ ನಿಮ್ಮಿಬ್ಬರು ಕೆಮಿಸ್ಟ್ರಿನೇ ಕಾಣ. ಇನ್ನೊಂದು ವಿಷಯ ಗೊತ್ತಾ, ಹೇಳಬೇಕು ಧನ್ವೀರ್ ಬಗ್ಗೆ. ಹೇಳೇನೋ ಸುಮ್ಮನೆ ನೀವು ಯಾರೂ ಅವನು ಅಣಗಿಸ್ಬಾರ್ದು, ನೀವು ಯಾರೂ ಅವನಿಗೆ ತಮಾಷೆ ಮಾಡಬಾರ್ದು. ಅವನಿಗೆ ತುಂಬ ಕಷ್ಟವಾದ ಸೀನ್ ಯಾವುದು ಗೊತ್ತಾ ಮಾಡೋದು, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೆ ಆಗೋದೇ ಇಲ್ಲ ರೀ ಅವ್ನ ಕೈ. ಹೀರೋಯಿನ್ ಡೈರೆಕ್ಟ್ರು ಅದು ಹೇಳ್ತಾರೆ ಚೆನ್ನಾಗಿ, ಸರ್ ಹೀರೋಯಿನ್ನ ಹಿಂಗೆ ಇಟ್ಕೋಬೇಕು ಸರ್ ಅಂದರೆ ಇಟ್ಕೊಳ್ಳೇಬೇಕಾ? ಪರವಾಗಿಲ್ಲ ಸರ್, ಅಷ್ಟು ದೂರ ಇದ್ದರೆ ಪರವಾಗಿಲ್ಲಲ್ಲ ಸರ್. ನಾನು ಬರ್ರಿ ಕಣ್ಣಿಂದ ನೋಡ್ತೀನಿ ಸರ್, ಕಣ್ಣಿಂದ. ಕೈಯೆಲ್ಲ ಯಾಕೆ ಸರ್ ಅಲ್ವೇನು? ಅಯ್ಯೋ ಇವನು ಕೇಳಿ ಅದು ಹೆಂಗೆ. ಬಟ್ ಹೀರೋಯಿನ್ ಒಂಥರ ಅದೃಷ್ಟವಂತರೇ, ಆದರೂ ಏನೋ ನೀನು ಬೇಗ ಮದುವೆ ಮಾಡ್ಬಿಡ್ಬೇಕನೋ, ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತೀಯಾ? ಅದಾದಮೇಲೆ ಸಂಪತ್ ನಮ್ಮ ಕನ್ನಡದ ಕಲಾವಿದನಾಗಿದ್ದರೂ ಕೂಡ ಬೇರೆ ಎಲ್ಲ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವ್ರಿಗಿರೋ ಒಂದು ಸಂತೋಷನೇ ಬೇರೆ, ಖುಷಿನೇ ಬೇರೆ, ನಮ್ಮನ್ನೆಲ್ಲ ಮಾತಾಡ್ಸೋದೇ ಬೇರೆ. ಅಯ್ಯೋ ಅಂದರೆ ಮನೆಗೆ ಬಂದಷ್ಟು ಖುಷಿ ಸಂಪತ್ಗೆ. ಸಂಪತ್ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ವಾಮನದಲ್ಲಿ. ನೀವು ತುಂಬ ಇಷ್ಟಪಡ್ತೀರಾ ಅಲ್ಲೇನಾ? ಅಲ್ಲಿ ಅಂದ್ಕೊಳ್ತೀಯ, ಮೋಸ್ಟ್ಲಿ ಅಂದ್ಕೊಳ್ತೀರಾ. ತುಂಬ ಮುದ್ದಾದ ಪಾತ್ರ, ಭಾಳ ಒಳ್ಳೆಯ ಪಾತ್ರ. ಮತ್ತು ಇದು ನಮ್ಮ ಆದಿತ್ಯ ಮಾಡಿದ್ದಾನೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕ್ಯಾಮ್ರಾಮನ್ ಸಿಂಹ ಅವರನ್ನು ನಾನು ಜ್ಞಾಪಿಸ್ಕೊಳ್ಳೇಬೇಕು, ಭಾಳ ಸುಂದರವಾಗಿ ಬಂದಿದೆ. ಇದೆಲ್ಲದಕ್ಕೂ ಕಾರಣರು ಮತ್ತು ನಿಜವಾದ ಚಿತ್ರರಂಗದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲೋರು ಅಂದರೆ ಅವರು ಈ ಚಿತ್ರದ ನಿರ್ಮಾಪಕರು. ಆ ನಿರ್ಮಾಪಕರಾದ ಚೇತನ್ ಗೌಡ್ರು. ಬನ್ನಿ ಗೌಡ್ರೆ, ಬನ್ನಿ ನೀವು. ಇವರೇ ಈ ಚಿತ್ರದ ನಿರ್ಮಾಪಕರು, ಚೇತನ್ ಗೌಡ್ರು. ಇವರ ಶ್ರೀಮತಿ ರೂಪಾರ್ ಅವ್ರನ್ನ ಕರೀರಿ, ಅವ್ರನ್ನ ಕರೀರಿ. ರೂಪಾ ಚೇತನ್ ಅವರು ಬರಬೇಕು ಪ್ಲೀಸ್. ಆ್ಯಂಡ್ ಇದೇ ಸಮಯದಲ್ಲಿ ಪ್ಲೀಸ್ ಥಿಯೇಟ್ರ್ ಅವರು, ಪ್ರಸನ್ನ ಥಿಯೇಟ್ರ್ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಬಂದಿದೆ. ದಯವಿಟ್ಟು ಹಿಂದೆ ಹೋಗಬೇಕು. ಹಿಂದೆ ಹೋಗಿ, 2 ನಿಮಿಷ ನೀವಿದ್ರು ಬಿದ್ದು ಬಿಡ್ತೀರಾ ಅಂತ, ದಯವಿಟ್ಟು ಹಿಂದೆ ಹೋಗಿ. ಈ ಚಿತ್ರ ನಿರ್ಮಾಣ ಆಗಬೇಕು, ಈ ಚಿತ್ರ ಇಷ್ಟು ಶ್ರೀಮಂತವಾಗಿ ಬರಬೇಕು ಅಂದರೆ ಕಾರಣ ಬಹುಶಃ ಚೇತನ್ ಮತ್ತು ಅವ್ರ ಕೋ ಪ್ರೊಡ್ಯೂಸರ್ ರೂಪಾ. ಇವ್ರಿಗೆ ನಿಜವಾಗ್ಲೂ ನೀವು ದೊಡ್ಡ ಚಪ್ಪಾಳೆ ತಟ್ಟಬೇಕು. ಒಬ್ಬ ನಿರ್ಮಾಪಕ ನಿಂತರೆ 100 ಚಿತ್ರಗಳು ನಮ್ಮ ಕನ್ನಡ ಚಿತ್ರಕ್ಕೆ ಬರುತ್ತವೆ. ಅಂತಹ ಒಳ್ಳೆ ಚಿತ್ರ ಆಗಲಿ, ವಾಮನ ಸೂಪರ್ ಡೂಪರ್ ಹಿಟ್ ಆಗಲಿ. ಮತ್ತು ಧನ್ವೀರು, ನಾನು ಎಲ್ಲ ಇದೇ ಟೀಮ್ ಇನ್ನೂ ಒಂದಷ್ಟು ಫಿಲ್ಮ್ ಮಾಡೋಣ, ನಾವು ಒಟ್ಟಿಗೆ ಕೆಲಸ ಮಾಡೋಣ. ಚೇತನ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೂಪಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಬ್ಬ ರಾಕ್ಷಸ ಇದ್ದಾನೆ, ಮುದ್ದು ರಾಕ್ಷಸ. ಇವನು ಹೇಳ್ದ ನಮಗೆ, ಶಂಕರ್ ರಾಮನ್, ಇವ್ರು ಡೈರೆಕ್ಟ್ರು. ಅವ್ರು ಬಂದ ತಕ್ಷಣ ಅವ್ರು ಬರೋದೇ ನೋಡಿ ಅಯ್ಯೋ ಬಾರು ಇವನು ಕೈಲಿ ಇವನು ಹೆಂಗಪ್ಪ ಒಂದು ಕಮರ್ಷಿಯಲ್ ಈ ಥರ ಒಂದು ಸಿನಿಮಾ ಮಾಡ್ದ ಅಂತ ಅನ್ನಿಸ್ಬಿಡುತ್ತೆ. ಅಂದರೆ ಸೂಪರ್ ರೈಟರ್ ಕಣ್ರಿ. ಆ ಡೈಲಾಗ್ಗಳು ನೀವು ಒಂದೊಂದು ಡೈಲಾಗು ಕೇಳಬೇಕು, ಸಖತ್ತಾಗಿದೆ. ಅದರಲ್ಲೂ ಧನ್ವೀರ ಹೇಳೋ ಡೈಲಾಗ್ಸ್ ಅಂತೂ ಸೂಪರ್ ಮಗನೆ. ಅದಕ್ಕೆ ಕಾರಣ ನೋಡಿ, ಇವರು ಡೈರೆಕ್ಟರ್ ಶಂಕರ್ ರಾಮನ್ ಅಂತ. ಇವರ ಮೊದಲ ಚಿತ್ರ ಇದು. ಮೊದಲ ಚಿತ್ರದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಗಳಿಸಿದ್ಯಾ, ಆ್ಯಂಡ್ ಆಲ್ ದಿ ಬೆಸ್ಟ್. ಯಾಕೆಂದರೆ ವಾಮನ ಇದಕ್ಕಿಂತ ಮುಂಚೆನೇ ಸ್ವಲ್ಪ ರಿಲೀಸ್ ಆಗಬೇಕಿತ್ತು. ಆದರೆ ನಮಗೆಲ್ಲ ಏನು ಗೊತ್ತಾ, ನಮ್ಮನೆ ಪಕ್ಕದಲ್ಲೇ ದೇವಸ್ಥಾನ ಇದ್ದರೂ ನಾವು ಹೋಗೋಕ್ಕಾಗೋದಿಲ್ಲ ರೀ. ಆ ದೇವರು ಯಾವಾಗ ನಮ್ಮನ್ನು ಬಾ ಅಂತ ಕರೀತಾನೋ ಆವತ್ತೇ ದರ್ಶನ ಕೊಡೋದು ದೇವರು. ಆ ಥರ ವಾಮನ ಈ ಏಪ್ರಿಲ್ 10ನೇ ತಾರೀಕು 20-25 ರಿಲೀಸ್ ಆಗಬೇಕು ಅಂತ ಬರೆದಿತ್ತು, ಆವತ್ತೇ ರಿಲೀಸ್ ಆಗ್ತಾಯಿದೆ ಈ ಸಿನಿಮಾ. ಆದ್ದರಿಂದ ಆ ಈ ಸಿನಿಮಾ ಇದು ನಮ್ಮ ಸಿನಿಮಾ ಅಲ್ಲ, ಈಗ ಇದು ನಿಮ್ಮ ಸಿನಿಮಾ. ವಾಮನ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ದೊಡ್ಡದಾಗಿ ಬೆಳಿಬೇಕು, ಚೆನ್ನಾಗಾಗಬೇಕು. ಈಗ ಆಗಲೇ ಹೇಳಿದ್ರು ಯಾರೋ,
ಖಂಡಿತವಾಗ್ಲೂ ದರ್ಶನ್ ಅವರು ಯಾವ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಸಿನಿಮಾ ನೋಡೋಕ್ಕೆ ಬರ್ತಾರೆ. ಯಾವ ಥಿಯೇಟ್ರಿಗೆ ಬರ್ತಾರೆ ಅಂತ ನೀವೇ ಕಂಡಿಡೀರಿ ಅಂತ ಒಂದು ಪಝಲ್ ಕೂಡ ಇಟ್ಟಿದ್ದಾರೆ. ಸೊ ನೀವೆಲ್ಲ ಹೇಳಿ. ಆಮೇಲೆ ಇನ್ನೊಬ್ಬ ಸಣ್ಣ ವಾಮನ ಇದ್ದಾನೆ. ಅವನೇನು ಅಂದರೆ ಯಾವುದೇ ಅವ್ನ ಡೈರೆಕ್ಷನ್ ಪಿಕ್ಚರ್ ಆಗಲಿ ಬೇರೆಯವ್ರ ಡೈರೆಕ್ಷನ್ ಪಿಕ್ಚರ್ ಆದರೂ ಸರಿ, ಅದನ್ನು ಒಂದು ಪ್ರಮೋಷನ್ ಮಾಡ್ತಾನೆ ಇರ್ತಾನೆ. ಈ ವಾಮನ ಎಲ್ಲೋ ಮಹೇಶ ಬಾರು, ಏಯ್ ಬಾ ಪ್ಲೀಸ್ ಹಿಂದೆ ಹೋಗಿ, ನೀವು ಕೇಳಿಸ್ಕೋಬೇಕು ಮಾತು, ದಯವಿಟ್ಟು ಹಿಂದೆ ಹೋಗಿ. ಇವರು ಇವನ ಚಿತ್ರದ ಹೆಸರು ಅಯೋಗ್ಯ, ಅದರಿಂದ ಇವನು ಅಯೋಗ್ಯ ಮಹೇಶ. ನೀನು ಅಯೋಗ್ಯ ಅಲ್ಲ, ಇಲ್ಲ, ನೀನು ಸಿನಿಮಾ ಹೆಸರನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಈಗ ಅಯೋಗ್ಯ 2 ಮಹೇಶ ಅಂದರೆ ಪ್ರಮೋಷನ್ ಬೇರೆ ತಗೊಂಡವನೇ. ಇಲ್ಲ, ನೀನು ಸಿನಿಮಾದ ಹೆಸರು ಹೇಳ್ತಾ ಇದ್ದೀನಿ. ಈಗ ಇವರೇ ಈ ಸಿನಿಮಾವನ್ನು ಪ್ರಮೋಟ್ ಮಾಡೋದು, ಪ್ರೆಸ್ ಅವ್ರನ್ನ ಕರೆಯೋದು. ಅವ್ರು ಏನಾದರೂ ಬೈದರೆ ಪಾಪ ಅದನ್ನು ನೀನೇ ಬಯಸ್ಕೊಳ್ತೀಯ. ಅವ್ರೇನಾದರೂ ಹೊಗಳಿದ್ರೆ ನೀವೇನಾದ್ರು ಬೈಯಂಗಿದ್ರೆ ಯಾರನ್ನ ಬೈಬೇಕಪ್ಪ? ಇವನ್ನೇ ಹೊಗಳಿದ್ರು, ಇವನ್ನೇ ಹೊಗಳ್ರಿ. ಬಿಕ್ಕಿದೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ, ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ. ಈ ಚಿತ್ರಮಂದಿರದಲ್ಲಿ ಈ ಥರದೊಂದು ಟ್ರೈಲರ್ ರಿಲೀಸ್ ಆಗೋದೇ ಅಪರೂಪ ರೀ. ಇವತ್ತು ತುಂಬ ಚೆನ್ನಾಗಿ ಮಾಡಿದಿರಿ. ಎಲ್ಲ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಮತ್ತೊಮ್ಮೆ ಮಗದೊಮ್ಮೆ ವಾಮನ, ಧನ್ವೀರ್ ಅವರಿಗೆ, ದರ್ಶನ್ ರವರಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.